ರಾಮನ ಆಜ್ಞೆಯಂತೆ ರಾವಣನಿಗೆ ಪಾಠ ಕಲಿಸಿ ಸೀತೆಯನ್ನ ತಂದ ರಾಮನ ಬಲಗೈ ಬಂಟ ಹನುಮ. ಇವತ್ತು ಹನುಮನ ಜಯಂತಿಯನ್ನ ಆಚರಿಸ್ತಾ ಇದ್ದೇವೆ. ಹನುಮನ ಆದರ್ಶವನ್ನ ನಾವು ಅಳವಡಿಸಿಕೊಳ್ಳಬೇಕು ಎಂದು ಹುಕ್ಕೇರಿ ಹಿರೇಮಠದ ಶ್ರೀ ಚಂದ್ರಶೇಖರ್ ಶಿವಾಚಾರ್ಯ ಸ್ವಾಮೀಜಿಗಳು ಮಂಗಳವಾರ ಇಲ್ಲಿಯ ಮಹಂತೇಶ್ ನಗರದ ಬಳಿಯ ಕನಬರಗಿ ರಸ್ತೆಯ ನ್ಯೂ ಬೃಂದಾವನ ಸಾಯಿ ಕಾಲೋನಿಯಲ್ಲಿ ಕೇವಲ 15 ದಿನದಲ್ಲಿ ಮಂದಿರ ಮತ್ತು ಹನುಮಂತನ ಮೂರ್ತಿ ಪ್ರತಿಷ್ಠಾಪನೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದ್ರು. ಆ ನೇಹಾಳ ಹತ್ಯೆಯನ್ನ ಮಾಡಿರುವ ಆ ದುಷ್ಟ ಯುವಕನಿಗೆ ಶಿಕ್ಷೆಯಾಗಬೇಕು ಅಂತ ನಾವು ಪ್ರಾರ್ಥಿಸಿಕೊಳ್ಳೋಣ ಎಂದರು. ನ್ಯೂ ಬೃಂದಾವನ ಮತ್ತು ಸಾಯಿ ಕಾಲೋನಿಯಲ್ಲಿ ಹನುಮ ಜಯಂತಿ ದಿನನೇ ಈ ಕಾಲನಿಗೆ ಹನುಮಂತ ಬಂದಿದ್ದಾರೆ. ಬಹುಶಃ ತಯಾರಿ 1 ವರ್ಷದಿಂದ ಮಾಡಿದರೂ ಕೂಡ ಆಗೋದಿಲ್ಲ. ಕೇವಲ 15 ದಿವಸದಲ್ಲಿನೇ ಈ ಮಂದಿರವನ್ನು ಕೂಡ ಕಟ್ಟಿ ಮೂರ್ತಿಯನ್ನು ಸ್ಥಾಪನೆ ಮಾಡಿರುವ ಇತಿಹಾಸ ಬೆಳಗಾವಿ ನಗರದಲ್ಲಿ ಮೊದಲ ಬಾರಿಗೆ ಅಂದ್ರೆ ತಪ್ಪಾಗೋದಿಲ್ಲ. ಬಹುಶಃ ನಾವೆಲ್ಲರೂ ಹನುಮ ಜಯಂತಿಯನ್ನ ಶ್ರದ್ಧೆ ಭಕ್ತಿಯಿಂದ ಆಚರಣೆ ಮಾಡ್ತೇವೆ. ಬುದ್ಧಿರ್ಬಲಂ ಯಶೋಧೈರ್ಯ ನಿರ್ಭಯತ್ವಂ ಅರೋಗಿತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಾನ ಸ್ತರಣಾತ್ ಭವೇತ್. ಆ ನಿಟ್ಟಿನಲ್ಲಿ ಕೇವಲ ಹನುಮಂತನನ್ನ ಪೂಜೆ ಮಾಡಿದರೆ ಸಾಲದು. ನಾವೆಲ್ಲರೂ ಕೂಡ ಹನುಮಂತನಾಗಬೇಕು, ಆರೋಗ್ಯವಂತರಾಗಬೇಕು. ಎಲ್ಲಿ ಅನ್ಯಾಯ ಇರ್ತದೋ ಅದನ್ನ ಖಂಡಿಸಬೇಕು. ಬಹುಶಃ ಈ ಸಂದರ್ಭದೊಳಗೆ ನಮ್ಮ ಇಡೀ ಸಮುದಾಯಕ್ಕೆ ತುಂಬಾ ನೋವು ತರ್ತಕ್ಕಂಥ ವಿಚಾರವನ್ನು ಕೂಡ ನಾವು ನೋಡಿದ್ದೇವೆ. ನೇಯ ಹಿರೇಮಠಗಳು ಅಂತ ಅನೇಕ ಯುವತಿಯರು ಬಲಿಯಾಗ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ನಮ್ಮ ಧರ್ಮವನ್ನ ಉಳಿಸಬೇಕು ಅಂತಂದ್ರೆ ಹನುಮಂತ ನಮಗೆ ಆದರ್ಶ. ಆ ಹನುಮಂತನ ಆದರ್ಶವನ್ನ ಮೈಗೂಡಿಸಿಕೊಂಡು ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳ್ಳೋಣ, ನಮ್ಮವರನ್ನೂ ರಕ್ಷಣೆ ಮಾಡೋಣ, ನಮ್ಮ ದೇಶವನ್ನು ರಕ್ಷಣೆ ಮಾಡೋಣ. ಹನುಮಂತ ಎಲ್ಲರಿಗೂ ಈ ಬುದ್ಧಿಯನ್ನು ಅನುಗ್ರಹಿಸಲಿ ಅಂತ ಹೇಳಿ ಇವತ್ತು ಹನುಮ ಜಯಂತಿ ದಿನ ನಿಮ್ಗೆಲ್ಲರಿಗೂ ಕೂಡ ವಿಶೇಷವಾಗಿರುವ ಆ ಶಕ್ತಿಯನ್ನು ಹನುಮಂತ ನೀಡಲಿ. ಬೆಳಗಾವಿ ನಗರದ ಈ ಒಂದು ಅದ್ಭುತವಾದ ಮಂದಿರ ನಿರ್ಮಾಣ ಆಗುವುದರ ಮುಖಾಂತರ ನಮ್ಮಲ್ಲಿ ಆರೋಗ್ಯಪೂರ್ಣ ವಿಚಾರ ಮತ್ತು ಜೊತೆಗೆ ನಾವೆಲ್ಲರೂ ಕೂಡ ಸದೃಢ ಕಾಯ ಸದೃಢ ಮನಸ್ಸನ್ನು ಹೊಂದುವಂತ ಶಕ್ತಿಯನ್ನ ಆ ಹನುಮಂತ ನೀಡಲಿ ಅಂತ ಹೇಳಿ ಪ್ರಾರ್ಥಿಸಿಕೊಳ್ತಾ ಇದ್ದೇವೆ. ಜೈ ಗುರುಶಾಂತ. ರಾಜಶೇಖರ್ ಹಿರೇಮಠ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.